ಫ್ರೆಂಡ್ಸ್, ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಮಾದಕರವಾದ ರೋಲರ್ ಕಾಸ್ಟರ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇಂತಹವೇ ಪ್ರಪಂಚದಲ್ಲಿ ತುಂಬ ಅಮ್ಯೂಸ್ಮೆಂಟ್ ರೈಡ್ಸ್ಗಳು ಇದ್ದಾವೆ. ಹಾಗೆಯೇ ದಿನೇ ದಿನೇ ಒಂದನ್ನು ಮೀರಿ ಒಂದು ಆವಿಷ್ಕಾರಗಳು ಬರ್ತಾನೇ ಇವೆ. ಇವುಗಳಲ್ಲಿ ನಮ್ಮ ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಟಾಪ್ 10 ಮೋಸ್ಟ್ ಡೇಂಜರಸ್ ರೈಡ್ಸ್ಗಳ ಬಗ್ಗೆ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಂಬರ್ 10, ಫಾಲ್ಕನ್ಸ್ ಫ್ಯೂರಿ. ಫ್ರೆಂಡ್ಸ್, ಫ್ಲೋರಿಡಾದಲ್ಲಿರುವ ಈ ರೋಲರ್ ಕಾಸ್ಟರ್ ನಾರ್ತ್ ಅಮೆರಿಕಾದಲ್ಲೇ ತುಂಬ ಉದ್ದವಾದ ಫ್ರೀ ಸ್ಟ್ಯಾಂಡಿಂಗ್ ಟವರ್. ಇದು 90% ಆ್ಯಂಗಲ್ನಲ್ಲಿ ಇದು ಕೆಳಗಡೆ ಬರುವಾಗ ನಾವು ತುಂಬ ಎಕ್ಸೈಟ್ಮೆಂಟ್ ಆಗಿ ಫೀಲ್ ಆಗ್ತೀವಿ. ಯಾಕೆಂದರೆ ಇದು ಮೇಲೆ ಹೋದ ನಂತರ ಅಲ್ಲಿಂದ ಯಾರೋ ನಮ್ಮನ್ನು ಬಿಸಾಕುತ್ತಿರೋ ಹಾಗೆ 90 km/h ಸ್ಪೀಡ್ನಲ್ಲಿ ಕೆಳಗೆ ಬಂದುಬಿಡುತ್ತೆ. ಈ ರೋಲರ್ ಕಾಸ್ಟರ್ನಲ್ಲಿ ಕುಳಿತುಕೊಂಡ ನಂತರ ನಿಧಾನವಾಗಿ ಮೇಲುಗಡೆ ಹೋಗುತ್ತೆ. ಆದರೆ ಕೆಳಗಡೆ ಬರುವಾಗ ಮಾತ್ರ ಒಂದೇ ಸಾರಿ ತುಂಬ ಸ್ಪೀಡಾಗಿ ಕೆಳಗಡೆ ಬರುತ್ತೆ. ತುಂಬ ಎತ್ತರ ಅಂದರೆ ಹರ್ಟ್ ವೀಕ್ ಇರುವಂಥವರು ಈ ರೋಲರ್ ಕಾಸ್ಟರ್ ಹತ್ತುವುದು ತುಂಬಾ ಪ್ರಮಾದಕರ. ನಂಬರ್ 9, ರೆಡ್ ಆರೋ ಸ್ಕೈ ಫೋರ್ಸ್. ಬ್ಲ್ಯಾಕ್ ಪೂಲ್ ಪ್ರೆಷರ್ ಬೀಚ್, ಇಂಗ್ಲೆಂಡ್ನಲ್ಲಿರುವ ಈ ರೈಡ್ ಅಲ್ಲಿನ ತುಂಬ ಪಾಪ್ಯುಲರ್ ರೈಡ್ ಇದು. ಇದರಲ್ಲಿನ ಈ ಚೇರ್ಗೆ ಎರಡೂ ಕಡೆ ರೆಕ್ಕೆಗಳಿದ್ದು ಈ ರೈಡ್ನಲ್ಲಿ ಪ್ರತಿ ಚೇರ್ ತುಂಬ ವೇಗವಾಗಿ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತವೆ. ಈ ರೋಲರ್ ಕಾಸ್ಟರ್ 57 ಅಡಿ ಎತ್ತರದಲ್ಲಿ ಇರುತ್ತೆ. ಇದು ಅಷ್ಟೊಂದು ಎತ್ತರದಲ್ಲಿ ಇರುವುದರಿಂದ ಅಲ್ಲಿಂದ ಬೀಸುವ ಗಾಳಿಗೆ ಆ ಕುರ್ಚಿಗಳು ಇನ್ನೂ ಹೆಚ್ಚು ಸ್ಪೀಡ್ನಲ್ಲಿ ತಿರುಗುತ್ತಿರುತ್ತವೆ. ಫ್ರೆಂಡ್ಸ್, ಒಂದು ಸಾರಿ ನೀವು ಈ ರೈಡ್ನ ಟ್ರೈ ಮಾಡಿದ್ದೆ ಆದರೆ ಆ ದಿನವೆಲ್ಲ ಹಾಗೇ ತಿರುಗುತ್ತಿರುವ ಹಾಗೆಯೇ ನಿಮಗೆ ಅನಿಸುತ್ತೆ. ನಂಬರ್ 8, ಇನ್ಸ್ಯಾನಿಟಿ ರೈಡ್. ಲಾಸ್ ವೇಗಾಸ್ನಲ್ಲಿ ಸ್ಟೇಟಸ್ಫಿಯರ್ ಎನ್ನುವ 120 ಅಂತಸ್ತುಗಳ ಬಿಲ್ಡಿಂಗ್ನ ಮೇಲೆ ಇರುವಂತಹ ಈ ರೈಡ್ ಪ್ರಪಂಚದಲ್ಲಿಯೇ ತುಂಬ ಪ್ರಮಾದಕರವಾದ ರೈಡ್ಸ್ಗಳಲ್ಲಿ ಇದು ಕೂಡ ಒಂದು. ಈ ರೋಲರ್ ಕಾಸ್ಟರ್ ಸ್ಟಾರ್ಟ್ ಆದಾಗ ಆ ಬಿಲ್ಡಿಂಗ್ನಿಂದ 46 ಫೀಟ್ಸ್ ಪಕ್ಕಕ್ಕೆ ಸರಿಯುವ ಹಾಗೆ ಮಾಡ್ತಾರೆ. ಈ ರೈಡ್ನಲ್ಲಿ ಚೇರ್ ಮೇಲೆ ಕುಳಿತುಕೊಂಡಿರುವವರನ್ನು 130 ಡಿಗ್ರಿ ಆ್ಯಂಗಲ್ನಲ್ಲಿ ಬೆಂಡ್ ಆಗುವ ಹಾಗೆ ಮಾಡಿ ಇದನ್ನು ತುಂಬ ಸ್ಪೀಡಾಗಿ ತಿರುಗುವ ಹಾಗೆ ಮಾಡ್ತಾರೆ. ಫ್ರೆಂಡ್ಸ್, ಒಂದು ವೇಳೆ ನೀವು ಈ ರೈಡ್ನ ಟ್ರೈ ಮಾಡಿದ್ದೆ ಆದರೆ ಅದು ಒಂದೇ ಸಲನೇ, ಇನ್ನೊಂದು ಸಲ ಹತ್ತಬೇಕೆಂದು ನೀವು ಅಂದುಕೊಳ್ಳೋದಿಲ್ಲ. ಅಷ್ಟೊಂದು ಭಯಂಕರವಾಗಿರುತ್ತೆ ಈ ರೈಡ್. ನಂಬರ್ 7, ಬ್ಯಾನ್ಶಿ ರೋಲರ್ ಕಾಸ್ಟರ್, ಕಿಂಗ್ಸ್ ಐಲ್ಯಾಂಡ್, USA. ಫ್ರೆಂಡ್ಸ್, ಇದು ಪ್ರಪಂಚದಲ್ಲಿಯೇ ತುಂಬ ದೊಡ್ಡ ರೋಲರ್ ಕಾಸ್ಟರ್. ಇದು 4124 ಫೀಟ್ಸ್ ಉದ್ದವಿರುವ ಈ ರೋಲರ್ ಕಾಸ್ಟರ್ 180 ಡಿಗ್ರೀಸ್ನಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಾ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಈ ರೋಲರ್ ಕಾಸ್ಟರ್ ತುಂಬ ವೇಗವಾಗಿ ಅಂದರೆ 90 km/h ಸ್ಪೀಡ್ನಲ್ಲಿ ಚಲಿಸುತ್ತೆ. ಜಸ್ಟ್ ಈ ರೈಡ್ನ ನಾವು ನೋಡಿದ್ರೇ ತುಂಬ ಭಯ ಆಗುತ್ತೆ. ಕೆಲವರಿಗಂತೂ ಇದನ್ನು ನೋಡಿದರೆ ಕಣ್ಣು ತಿರುಗುತ್ತೆ. ನಂಬರ್ 6, ಸ್ಕೈ ಟವರ್. ಡೆನ್ಮಾರ್ಕ್ನಲ್ಲಿರುವ ಈ ರೈಡ್ ವೀಕ್ ಹಾರ್ಟ್ ಇರುವವರು ಮಾತ್ರ ಇದನ್ನು ಟ್ರೈ ಮಾಡಬಾರದು. ಯಾಕೆಂದರೆ ಈ ರೈಡ್ ಮಾಡುವವರನ್ನು 100 ಅಡಿ ಎತ್ತರದಿಂದ ಕೆಳಗೆ ಒಂದು ನೆಟ್ನಲ್ಲಿ ಬೀಳಿಸುತ್ತಾರೆ. ಗಾಳಿ ತುಂಬ ವೇಗವಾಗಿ ಬೀಸುತ್ತಿರುವಾಗ ಈ ರೈಡನ್ನು ಕ್ಲೋಸ್ ಮಾಡುತ್ತಾರೆ. ಇನ್ನು ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಇದ್ದು ಅಥವಾ ನೀವು ಭಯಪಡುತ್ತಿದ್ದರೆ ಈ ರೈಡ್ ಮಾಡುವುದಕ್ಕೆ ಅಲೋ ಮಾಡಲ್ಲ. ನಂಬರ್ 5, ಎಕ್ಸ್ಟ್ರೀಮ್. ಪ್ರಪಂಚದಲ್ಲಿಯೇ 3rd ಹೈಯೆಸ್ಟ್ ರೈಡ್ ಇದು. ತುಂಬ ಎಕ್ಸೈಟ್ಮೆಂಟ್ ಬೇಕೆಂದುಕೊಂಡವರಿಗೆ ಲಾಸ್ ವೇಗಾಸ್ನಲ್ಲಿ ಸ್ಟ್ರಾಟೋಸ್ಫಿಯರ್ ಬಿಲ್ಡಿಂಗ್ನ ಮೇಲೆ ಇದನ್ನು ಅಳವಡಿಸಿದ್ದಾರೆ. ಈ ರೈಡ್ ಮಾಡುವವರನ್ನು ಓಪನ್ ಏರ್ ರೋಲರ್ ಕಾಸ್ಟರ್ ಮೇಲೆ ಕೂರಿಸಿ, ಅಂದರೆ ಕೆಳಗಿನಿಂದ ನೋಡಿದರೆ 866 ಫೀಟ್ ಎತ್ತರವಿರುವ ಬಿಲ್ಡಿಂಗ್ನ ಮೇಲಿಂದ ಬೀಳುತ್ತಿರುವ ಹಾಗೆ ನಮಗೆ ಇರುತ್ತೆ. ಈ ರೈಡ್ನಲ್ಲಿ ಇರುವವರಿಗೆ ಅಷ್ಟೊಂದು ಮೇಲಿಂದ ಹಿಂದೆ ಮುಂದೆ ಬೀಳುವ ಹಾಗೆ ತುಂಬ ಭಯಂಕರವಾಗಿರುತ್ತೆ ಈ ರೈಡ್. ನಂಬರ್ 4, ಗ್ರ್ಯಾಂಡ್ ಕ್ಯಾನ್ಯನ್ ಸ್ವಿಂಗ್. ನಾವು ಚಿಕ್ಕವರಾಗಿದ್ದಾಗ ಒಂದು ಸಾರಿಯಾದರೂ ಉಯ್ಯಾಲೆಯಲ್ಲಿ ಕುಳಿತು ತೂಗಿರ್ತೀವಿ. ಆದರೆ ಈ ರೈಡ್ನಲ್ಲಿ ಕೂರಬೇಕೆಂದರೆ ಮಾತ್ರ ತುಂಬಾ ಆಲೋಚನೆ ಮಾಡ್ತಾರೆ. ಯಾಕೆಂದರೆ 1300 ಫೀಟ್ ಎತ್ತರದಲ್ಲಿರುವ ಈ ರೈಡ್ ತುಂಬ ವೇಗವಾಗಿ ತೂಗುತ್ತಿರುತ್ತದೆ. ಅಂದರೆ ಇಷ್ಟೊಂದು ಎತ್ತರದಲ್ಲಿ ತುಂಬ ಸ್ಪೀಡಾಗಿ ತೂಗುತ್ತಿರುವಾಗ ಉಸಿರಾಟ ತೆಗೆದುಕೊಳ್ಳುವುದನ್ನು ಕೂಡ ಮರೆತು ಬಿಡ್ತಾರೆ. ಇದರಲ್ಲಿ ಭಾಗವಹಿಸುವವರು ಏನೇ ಜರುಗಿದರೂ ಕೂಡ ಅವರಿಗೆ ಸಂಬಂಧವಿಲ್ಲ ಎಂದು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸಿಕೊಳ್ತಾರೆ. ಹಾಗೆಯೇ ಇದರ ಜೊತೆ ಇನ್ನೊಂದು ಕೂಡ ಇದೆ. ಒಂದು ಚೇರ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿ 360 ಫೀಟ್ ಎತ್ತರದಿಂದ ಕೆಳಗೆ ಬೀಳಿಸುತ್ತಾರೆ. ಇದನ್ನೇ ಚೇರ್ ಆಫ್ ಡೆತ್ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಇದರಲ್ಲಿ ಸಾವಿನ ಭಯ ಅಂದರೆ ಏನು ಅಂತ ನಮಗೆ ಗೊತ್ತಾಗುತ್ತದೆ. ನಂಬರ್ 3, ರಾಯಲ್ ರಶ್ ಸ್ಕೈ ಕಾಸ್ಟರ್. ಕೊಲಾರಿಡಾದಲ್ಲಿರುವ ಈ ರೈಡನ್ನು 350 ಫೀಟ್ ಎತ್ತರದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಈ ರೈಡ್ನಲ್ಲಿ ಭಾಗವಹಿಸುವವರನ್ನು ಒಂದು ಸ್ಟ್ರಾಂಗ್ ಕೇಬಲ್ನಿಂದ ಬಂಧಿಸಿ ಒಬ್ಬ ಸೂಪರ್ ಮ್ಯಾನ್ ಥರ ಗಾಳಿಯಲ್ಲಿ ತೇಲಾಡುವ ಹಾಗೆ ತಲೆಕೆಳಗಾಗಿ ಕಟ್ಟಿ ಹಾಕಿ ಹಿಂದೆ ಮುಂದೆ ಚಲಿಸುವ ಹಾಗೆ ಅವರನ್ನು ತೂಗಿಸುತ್ತಾರೆ. ಪ್ರಪಂಚದಲ್ಲಿನ ಖತರ್ನಾಕ್ ರೈಡ್ಗಳಲ್ಲಿ ಇದು ಕೂಡ ಒಂದು. ನಂಬರ್ 2, ಕಿಂಗ್ ಡಾಕಾ ರೋಲರ್ ಕಾಸ್ಟರ್. ನ್ಯೂಜೆರ್ಸಿಯ ಜಾಕ್ಸನ್ ಟೌನ್ಶಿಪ್ನಲ್ಲಿ ಇರುವಂತಹ ಈ ರೈಡ್ ಪ್ರಪಂಚದಲ್ಲಿಯೇ ತುಂಬ ಉದ್ದವಾದ ಎತ್ತರವಾದ ರೋಲರ್ ಕಾಸ್ಟರ್. ಇದು 465 ಅಡಿ ಎತ್ತರ, 206 km/h ವೇಗದಲ್ಲಿ ಪ್ರಪಂಚದಲ್ಲಿಯೇ 2ನೇ ಅತಿ ದೊಡ್ಡ ರೋಲರ್ ಕಾಸ್ಟರ್ ಇದು. ಇದರಲ್ಲಿ ರೈಡ್ ಮಾಡಿದರೆ ನಾವು ಉಸಿರು ಬಿಗಿ ಹಿಡಿದು ಹಾಗೆಯೇ ಇದ್ಬಿಡ್ತೀವಿ. ಯಾಕೆಂದರೆ ಅಷ್ಟೊಂದು ಮೇಲೆ ಹೋಗ್ತಾ ಇದರ ಟ್ರ್ಯಾಕ್ಸ್ ಅನ್ನೋದು ಆ ಕಡೆ ಈ ಕಡೆ ತಿರುಗುತ್ತಾ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಈ ರೈಡ್. ಈ ರೋಲರ್ ಕಾಸ್ಟರ್ ಹತ್ತುವುದು ಅಂದರೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕುವುದು ಅಂತಾನೆ ಹೇಳಬಹುದು. ನಂಬರ್ 1, ಸ್ಲಿಂಗ್ ಶಾಟ್ ರೈಡ್.
ನಾರ್ತ್ ಕ್ಯಾಲಿಫೋರ್ನಿಯಾ ಯುಎಸ್ನಲ್ಲಿರುವ ಈ ರೋಲರ್ ಕಾಸ್ಟರ್ ನಮ್ಮ ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಇದರಲ್ಲಿರುವ ಚೇರ್ನಲ್ಲಿ ಇಬ್ಬರು ಕುಳಿತುಕೊಳ್ತಾರೆ. ಇದನ್ನು ಎರಡೂ ಕಡೆಯಿಂದ ಸ್ಟ್ರಾಂಗ್ ಕೇಬಲ್ ಇಂದ ಕಟ್ಟಿರ್ತಾರೆ. ನಂತರ ಒಂದು ಸ್ಪ್ರಿಂಗ್ ಸಹಾಯದಿಂದ ಈ ರೋಲರ್ ಕಾಸ್ಟರ್ನಲ್ಲಿ ಕುಳಿತುಕೊಂಡವರನ್ನು ಪೂರ್ತಿಯಾಗಿ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿಂದ ಮೇಲೆ ಕೆಳಗಡೆ ಸ್ವಿಂಗ್ ಆಗುವ ಹಾಗೆ ಮಾಡ್ತಾರೆ. ಅಂದ್ರೆ ಇದು 300 ಅಡಿ ಎತ್ತರದವರೆಗೂ ಮೇಲೆ ಹೋಗಿ ಅಲ್ಲಿಂದ ತುಂಬಾ ವೇಗವಾಗಿ ಮೇಲೆ ಕೆಳಗಡೆ ತೂಗುತ್ತಾ ಇರುತ್ತೆ. ಇದು ತುಂಬಾ ಎಕ್ಸೈಟಿಂಗ್ ಆಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಯಾವ ರೋಲರ್ ಕಾಸ್ಟರ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.